ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಂದಿರೋದು ಹಳ್ಳಿ ಮನೆ ಮಲ್ಲೇಶ್ವರಂಗೆ. ಇಲ್ಲಿ ಪ್ರತಿ ವರ್ಷ ಮ್ಯಾಂಗೋ ಮೇಳ ಥರ ಇರುತ್ತೆ. ಇಲ್ಲಿ ಊಟ ಎಲ್ಲ ಬರೀ ಮಾವಿನಕಾಯಿ ಸ್ಪೆಷಾಲಿಟಿ ಊಟನೇ ಸಿಗುತ್ತೆ ಇಲ್ಲಿ. ಸೊ ನಾವು ಬಂದಾಗ ಒಂದು 2 ಗಂಟೆ ಆಗಿತ್ತು, ಆದ್ರೂ ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದು ಅರ್ಧ ಗಂಟೆ ಕಾಯಬೇಕಾಯಿತು. ಸೊ ದೊಡ್ಡವ್ರಿಗೆ ಬಂದುಬಿಟ್ಟು 340 ರೂಪಾಯಿ ಏನು ಚಾರ್ಜ್ ಮಾಡ್ತಾರೆ ಊಟಕ್ಕೆ. ಸಣ್ಣ ಮಕ್ಕಳಿಗೆ ಇನ್ನೊಂದು 50 ರೂಪಾಯಿನೋ 100 ರೂಪಾಯಿನೋ ಕಮ್ಮಿ ಇದೆ. ಅದು ತುಂಬ ಕಾಯಬೇಕಾಯಿತು. ಆಮೇಲೆ ಇಲ್ಲಿ ಏನಂತಾರೆ ಸ್ಪೆಷಾಲಿಟಿ ಎಲ್ಲ ಮ್ಯಾಂಗೋಸ್ಲೇ ಮಾಡಿರೋ ವೆರೈಟಿ ಸ್ವೀಟ್ಸು ಗಿಟ್ಸು ಎಲ್ಲನೂ ನೋಡಿ ಏನೇನೋ ಮಾಡಿದ್ದಾರೆ. ಮ್ಯಾಂಗೋ ಕುಲ್ಫಿ ಅಂತೆ, ಮ್ಯಾಂಗೋ ರಸ್ಮಲೈ ಏನೇನೋ ಇದೆ. ಅದಲ್ಲದೆ ನಿಮಗೆ ಅದು ಮ್ಯಾಂಗೋ ಮೇಳ ಬೇಡ, ಫುಡ್ ಬೇಡ ಅಂದರೆ ಬೇಕಂದರೆ ಅಲಕಾಟ್ ನೀವೇನಾದರೂ ತೊಗೋಬೋದು. ನಾರ್ತ್ ಇಂಡಿಯನ್ ಮೀಲ್ಸು ಆಮೇಲೆ ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲನೂ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕದು ತೊಗೋಬೋದು. ಸೊ ಇದಕ್ಕಂತೂ ಇಷ್ಟು ದೊಡ್ಡ ಕ್ಯೂ ನೋಡಿ. ಫೈನಲಿ ನಮಗೊಂದು ಜಾಗ ಸಿಕ್ತು. ಆಮೇಲೆ ಮಾವಿನ ಹಣ್ಣು ಪಾನಕ ಥರ ಕೊಟ್ಟರು, ಮಾವಿನಕಾಯಲ್ಲಿ ಉಪ್ಪಿನಕಾಯಿ, ಆಮೇಲೆ ಅದೇನೋ ಗೊಜ್ಜು ಥರ ಪೈನಾಪಲ್ ಗೊಜ್ಜು ಬದಲು ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಕೋಸಂಬರಿ, ಆಮೇಲೆ ಕಡುಬು, ಆಮೇಲೆ ಅದ್ರದ್ದು ಶ್ರೀಕರಣೆ ಕೊಟ್ಟರು ನೋಡಿ. ಕಡುಬುದು ನನಗೆ ಮುದ್ದೆ ಇನ್ನಷ್ಟು ಇಷ್ಟ ಆಗಿಲ್ಲ. ಬಟ್ ಮಾವಿನಕಾಯ್ದು ಬೀಜದಿಂದ ಏನೋ ಗೊಜ್ಜು ಮಾಡಿದರು, ತುಂಬಾ ಚೆನ್ನಾಗಿ. ಪೂರಿ, ಚೆನ್ನ ಮಸಾಲ, ರಸ್ಮಲೈ, ಆಮೇಲೆ ಮಸಾಲೆ ದೋಸೆ, ಒಬ್ಬಟ್ಟು, ಮಾವಿನ ಹಣ್ಣು ಒಬ್ಬಟ್ಟು, ಆಮೇಲೆ ಹಾಲ್ಬಾಯಿ ನೋಡಿ ಎಲ್ಲ ಕೊಟ್ಟರು. ಎಲ್ಲನೂ ಚೆನ್ನಾಗಿತ್ತು. ಏನು ಯಾವುದೇನು ಚೆನ್ನಾಗಿಲ್ಲ ಅಂತ ಇಲ್ಲ, ಎಲ್ಲನೂ ತುಂಬ ಚೆನ್ನಾಗಿತ್ತು ನೋಡಿ. ನಾನು ಎಳೆನ ಖಾಲಿ ಮಾಡಿದ್ದೀನಿ. ಸೊ ದೋಸೆ ಹಾಕಿದ್ರು. ಇದೊಂದು ದೋಸೆ, ಒಂದು ಮ್ಯಾಂಗೋ ದೋಸೆ ಇಲ್ಲ, ಇದು ನಾರ್ಮಲ್ ದೋಸೆ ವಿತ್ ಚಟ್ನಿ. ಸೊ ಅದು ತುಂಬ ಟೇಸ್ಟಿಯಾಗಿತ್ತು. ಎಲ್ಲ ಫ್ರೆಶ್ ಆಗಿ ಮಾಡ್ತಾಯಿದ್ರು. ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಎಲ್ಲನೂ ತುಂಬಾ ಚೆನ್ನಾಗಿದೆ. ಬಿಸಿಬೇಳೆಭಾತ್ ವೆರೈಟೀಸ್ ಆಫ್ ಇದು ಐಟಮ್ಸ್ ಹಾಕಿದರು. ಆಮೇಲೆ ಮಾವಿನಕಾಯಿ ಮೊಸರು ಬಜ್ಜಿನೋ ಆ ಥರ ಹಾಕಿದರು. ಆಮೇಲೆ ಸಾಂಬಾರು, ಮಾವಿನಕಾಯ್ದು ಸಾಂಬಾರು ಹಾಕಿದರು. ಆಮೇಲೆ ರಸಮ್ ಬಂದ್ಬಿಟ್ಟು ಮಾವಿನಕಾಯಿ ರಸಮ್ಮು. ಆಮೇಲೆ ಆಫ್ಕೋರ್ಸ್ ಅದು ಫೈನಲ್ ಒನ್ ವಾಸ್ ಮೊಸರು, ಆಮೇಲೆ ಹಪ್ಪಳ. ಎಷ್ಟು ಬೇಕಂದ್ರೂ ಹಾಕ್ತಾರೆ, ಅನ್ಲಿಮಿಟೆಡ್ ಆಗಿ ಹಾಕ್ತಾರೆ. ಸೊ ಖಂಡಿತವಾಗ್ಲೂ ನೀವು ಒಂದು ಸರಿ ವಿಸಿಟ್ ಮಾಡಿ. ಆಮೇಲೆ ಫೈನಲ್ಲಾಗೆ ಕನ್ಕ್ಲೂಡ್ ಮಾಡೋಕ್ಕೆ ಮ್ಯಾಂಗೋ ಐಸ್ ಕ್ರೀಮ್. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.